ಅನೇಕ ದೇವಾಲಯಗಳ ಐತಿಹಾಸಿಕ ಪುರಾಣದ ಜೊತೆಗೆ ಅನೇಕ ವೈಶಿಷ್ಟ್ಯಗಳನ್ನು ಹೊಂದಿರೋ ನಾಡು. ಅದರಲ್ಲಿ ಒಂದು ಹಾಸನಾಂಬ ದೇವಾಲಯ. ವರ್ಷಕ್ಕೆ ಒಂದು ಬಾರಿ ಬಾಗಿಲು ತೆರೆಯೋ ಈ ದೇವಾಲಯದಲ್ಲಿ ವರ್ಷದ ಹಿಂದೆ ಹೊತ್ತಿಸಿದ ದೀಪ ಉರಿತಾನೆ ಇರುತ್ತೆ. ದೇವಿಗೆ ಇಟ್ಟಂತಹ ಪ್ರಸಾದ ಹಾಳಾಗೋದೇ ಇಲ್ಲ, ಹೂಗಳು ಕೂಡ ಬಾಡೋದಿಲ್ಲ. ಈ ರೀತಿ ಅನೇಕ ಪವಾಡಗಳಿಗೆ ಸಾಕ್ಷಿಯಾಗಿರೋ ಹಾಸನಾಂಬ ದೇವಾಲಯದ ಬಾಗಿಲು ದೀಪಾವಳಿಯ ಸಮಯದಲ್ಲಿ 12 ದಿನಗಳ ಕಾಲ ತೆರೆಯುತ್ತೆ. ಈ ವೇಳೆ ಧಾರ್ಮಿಕ ವಿಧಿವಿಧಾನಗಳನ್ನ ನಡೆಸಲಾಗುತ್ತೆ. ನಂತರ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. ಹಾಸನ ಜಿಲ್ಲೆಯ ಅಧಿದೇವತೆಯಾಗಿರೋ ಹಾಸನಾಂಬೆ ದೇಗುಲ ದರ್ಶನಕ್ಕೆ ದೂರದ ಊರುಗಳಿಂದ ಜನ ಬರ್ತಾರೆ. ಇಂದಿನಿಂದ ಹಾಸನಾಂಬೆ ಭಕ್ತರಿಗೆ ದರ್ಶನ ಕೊಡಲಿದ್ದು ನವೆಂಬರ್ 6ರ ತನಕ ಹಾಸನಾಂಬೆ ದೇವಾಲಯದ ಬಾಗಿಲು ತೆರೆಯುತ್ತೆ. ಮೊದಲ ಹಾಗೂ ಕೊನೆ ದಿನ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಸುಮಾರು 12ನೇ ಶತಮಾನದಲ್ಲಿ ಹಾಸನದ ಚನ್ನಪಟ್ಟಣ ಪಾಳೆಗಾರನಾದ ಶ್ರೀಕೃಷ್ಣ ನಾಯ್ಕರು ಪ್ರಯಾಣ ನಡೆಸಿದಾಗ ಮಾರ್ಗ ಮಧ್ಯೆಯಲ್ಲಿ ಆದಿಶಕ್ತಿ ಸ್ವರೂಪಿಣಿಯಾಗಿ ದೇವರು ಪ್ರತ್ಯಕ್ಷಳಾಗ್ತಾಳೆ. ಈ ವೇಳೆ ಆಕೆ ತಾನು ಇಲ್ಲಿ ಹುತ್ತದ ರೂಪದಲ್ಲಿ ನೆಲೆಸ್ತೀನಿ, ಗುಡಿಯನ್ನ ಕಟ್ಟುವಂತೆ ಸೂಚನೆ ಕೊಡ್ತಾಳಂತೆ. ಅದರಂತೆಯೇ ಶ್ರೀಕೃಷ್ಣ ನಾಯ್ಕರು ದೇವಿಗೆ ಗುಡಿಯನ್ನ ಕಟ್ಟಿಸಿದ್ರು. ಮಹಾಭಾರತದ ಅರ್ಜುನನ ಮೊಮ್ಮಗ ಜನಮೇಜಯ ಶಾಪಗ್ರಸ್ತನಾಗಿದ್ದ ಕಾಲದಲ್ಲಿ ಇಲ್ಲಿ ನೆಲೆಸಿದ್ದಂತೆ. ಆಗ ಈ ಸ್ಥಳಕ್ಕೆ ಸಿಂಹಾಸನಪುರಿ ಅನ್ನೋ ಹೆಸರಿತ್ತು. ನಂತರ ಸಿಂಹಾಸನಪುರ ಆಡು ಮಾತಿನಿಂದ ಹಾಸನ ಎಂದಾಗಿದೆ ಅಂತ ನಂಬಲಾಗಿದೆ. ಪುರಾಣಗಳಲ್ಲೂ ಕೂಡ ಸಿಂಹಾಸನಪುರಿ ಅಂದ್ರೆ ಹಾಸನದ ಬಗ್ಗೆ ಉಲ್ಲೇಖಗಳಿವೆ. ಸಪ್ತ ಮಾತೃಕೆಯರಾದ ವೈಷ್ಣವಿ, ಇಂದ್ರಾಣಿ, ಮಹೇಶ್ವರಿ, ಕುಮಾರಿ, ಬ್ರಾಹ್ಮೀದೇವಿ, ವರಾಹಿ ಮತ್ತು ಚಾಮುಂಡಿ ವಾರಣಾಸಿ ಕಡೆಯಿಂದ ದಕ್ಷಿಣದ ಕಡೆಗೆ ವಿಹಾರಕ್ಕೆ ಬಂದಾಗ ಪ್ರಕೃತಿ ಸೌಂದರ್ಯಕ್ಕೆ ಮನಸೋತು ಇಲ್ಲಿ ನೆಲೆಯೂರೋದಕ್ಕೆ ನಿರ್ಧರಿಸಿದ ಕ್ಷೇತ್ರವೇ ಸಿಂಹಾಸನಪುರಿ. ಅಂದ್ರೆ ಹಾಸನ ಅನ್ನೋ ವರ್ಣನೆ ಇದೆ. ವೈಷ್ಣವಿ, ಕುಮಾರಿ, ಮಹೇಶ್ವರಿಯರು ಹಾಸನಾಂಬ ದೇವಾಲಯದಲ್ಲಿ ಹುತ್ತದ ರೂಪದಲ್ಲಿ ಹಾಗೂ ಬ್ರಾಹ್ಮಿ ದೇವಿಯು ಕೆಂಚಮ್ಮನ ಹೊಸಕೋಟೆಯಲ್ಲಿ ನೆಲೆಸಿದ್ಲಂತೆ. ಇನ್ನುಳಿದ ದೇವತೆಯರಾದ ಚಾಮುಂಡಿ, ವರಾಹಿ, ಇಂದ್ರಾಣಿ ನಗರ ಮಧ್ಯ ಭಾಗದ ದೇವಿಗೆರೆ ಬಳಿ ನೆಲೆಸಿದ್ರು ಅನ್ನೋ ಇತಿಹಾಸ ಇದೆ. ಈ ದೇವಾಲಯದ ಪ್ರಾಂಗಣದಲ್ಲಿ ಮುಖ್ಯವಾಗಿ 3 ದೇವಾಲಯ ಇದೆ. ದರ್ಬಾರ್ ಗಣಪತಿ ದೇವಾಲಯ, ಹಾಸನಾಂಬ ದೇವಾಲಯ ಹಾಗೂ ಸಿದ್ದೇಶ್ವರ ದೇವಾಲಯ. ಮತ್ತೊಂದು ಸಂಗತಿ ಅಂದ್ರೆ ಗರ್ಭಗುಡಿಯ ಬಾಗಿಲನ್ನ ತೆರೆದಾಗ ಕೂಡಲೇ ದೇವಿಯ ದರ್ಶನ ಮಾಡೋದಕ್ಕೆ ಭಕ್ತರಿಗೆ ಅವಕಾಶ ಇರೋದಿಲ್ಲ. ಹಾಗೊಂದು ವೇಳೆ ಬಾಗಿಲು ತೆರೆದ ಕೂಡಲೇ ದೇವಿಯ ದರ್ಶನ ಮಾಡಿದ್ರೆ ಅದರಿಂದ ಅಪಾಯ ಆಗೋ ಸಾಧ್ಯತೆ ಹೆಚ್ಚಿದೆ ಅನ್ನೋದು ಜನರ ನಂಬಿಕೆ. ಈ ಕಾರಣಕ್ಕೆ ದೃಷ್ಟಿ ನಿವಾರಣೆಗೆ ಬಾಳೆ ಮರವನ್ನ ಕಡಿದ ನಂತರವೇ ಭಕ್ತರ ದರ್ಶನಕ್ಕೆ ಅವಕಾಶ ಮಾಡಿಕೊಡೋ ಸಂಪ್ರದಾಯ ರೂಢಿಯಲ್ಲಿದೆ.